ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ 2018ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದಂತಹ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆ ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇವತ್ತು ತಮ್ಮೊಂದಿಗೆ 2019ರಲ್ಲಿ ನಡೆದಂತಹ ಕ್ವಶನ್ ಪೇಪರ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪದವನ್ನು ಬಿಡಿಸಿದಾಗ ಆದೇಶ ಸಂಧಿ ಏರ್ಪಡುತ್ತದೆ. ಇಲ್ಲಿ ಮುಳ್ಳನ್ನು ಮೇಲೇರು ಮೈದೊಳೆ ಮೇಲಿಟ್ಟು ಅಂತಿದೆ. ಇಲ್ಲಿ ಮೈದೊಳೆ ಆಗುತ್ತದೆ, ಮೈ ಪ್ಲಸ್ ತೊಳೆ. ಪದಗಳ ಅರ್ಥಗಳ ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಕುಸುಲ, ಬೀಡು, ಹಬ್ಬು, ವಿಶಾಲ, ಚಿತ್ತಾರ, ಹೂವು, ಅಗಲ, ಪಸರಿಸು, ಮನೆ ಅಂತಿದೆ. ಇಲ್ಲಿ ಕುಸುಲ ಅಂದರೆ ಚಿತ್ತಾರ, ಬೀಡು ಅಂದರೆ ಮನೆ, ಹಬ್ಬು ಅಂದರೆ ಇಲ್ಲಿ ಪಸರಿಸು, ವಿಶಾಲ ಅಂದರೆ ಅಗಲ. ಇದು ನೋಡ್ತಾ ಹೋದಾಗ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸ್ವರಕ್ಕೆ ಸ್ವರವು ಪರವಾದಾಗ ಸಂಧಿ ಕಾರ್ಯ ನಡೆಯುವುದಿಲ್ಲ, ಅದು ವಿಭಕ್ತಿ ಪ್ರತ್ಯಯ. ದ್ವಿರುಕ್ತಿ ಪ್ರಕೃತಿ ಭಾವ, ನಾಮ ಪ್ರಕೃತಿ ಅಂತಿದೆ, ಅದು ಪ್ರಕೃತಿ ಭಾವ. ಕೊಟ್ಟಿರುವ ಚೌಕದಲ್ಲಿ ಖಾಲಿ ಜಾಗಗಳಲ್ಲಿ ಬರಬೇಕಾದ ಅಕ್ಷರಗಳ ಸರಿಯಾದ ಕ್ರಮ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ನಾ ಬರುತ್ತೆ. ಇಲ್ಲಿ ಪ್ರಾಣಿಗಳನ್ನು ಇಲ್ಲಿ ನೋಡ್ಬೋದು ರಕ್ಷಿಸುವೆ. ಸೊ ಇಷ್ಟು ಅಕ್ಷರಗಳಲ್ಲಿ ಸಿ ಆಪ್ಷನ್ ಆಗುತ್ತದೆ. ಧಾತುವಿಗೆ ಸಂಬಂಧಿಸಿದಂತೆ ಅವರು ತಿನ್ನುತ್ತಾರೆ ಎಂಬುದು ಪ್ರಥಮ, ದ್ವಿತೀಯ, ಮಧ್ಯಮ ಹಾಗೂ ಉತ್ತಮ ಪುರುಷ ಅಂತಿದೆ, ಅದು ಎ ಆಪ್ಷನ್ ಪ್ರಥಮ ಪುರುಷ. ಶಾಲೆಯಲ್ಲಿ ಇಂದು ರಾಜು ಉತ್ತಮವಾಗಿ ಹಾಡನ್ನು ಹಾಡಿದನು. ಈ ವಾಕ್ಯವನ್ನು ಭವಿಷ್ಯತ್ ಕಾಲದಲ್ಲಿ ಬರೆದಾಗ 4 ಆಪ್ಷನ್ಸ್ಗಳನ್ನು ನೋಡ್ಬೋದು. ಇಲ್ಲಿ ಶಾಲೆಯಲ್ಲಿ ನಾಳೆ ರಾಜು ಉತ್ತಮವಾಗಿ ಹಾಡನ್ನು ಹಾಡುವನು. ಇವುಗಳಲ್ಲಿ ಋಸ್ವ ಸ್ವರಗಳು ನೋಡ್ಬೋದು. ಅ, ಇ, ಈ, ಉ, ಅ, ಈ, ಉ, ರು, ಎ ನೋಡ್ಬೋದು, ಬಿ ಆಪ್ಷನ್ ಆಗುತ್ತದೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಈ ವಾಕ್ಯದಲ್ಲಿ ಧನ್ಯರು ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ. ಇಲ್ಲಿ ನೋಡ್ಬೋದು, ರು ಒಳಗಡೆ ಏನಿರ್ತದೆ, ಹೂ ಇರುತ್ತೆ. ಸೊ ಪ್ರಥಮ ಅಂದಾಗ ಅಲ್ಲಿ ಹೂ ಬರುತ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ಧನ್ಯರು ಎನ್ನುವಂಥ ಪದ ಕೇಳಿದಾರೆ ಅವರು, ಹಾಗಾಗಿ ಇಲ್ಲಿ ರು ಬರುತ್ತದೆ. ತಳ, ಪಾದ, ಅಳತೆ ಎಂಬ ನಾನಾರ್ಥಗಳನ್ನು ಸೂಚಿಸುವ ಒಂದೇ ಪದ ತಳ, ಪಾದ, ಅಳತೆ, ಹಾಗಾಗಿ ಇಲ್ಲಿ ಅಡಿ ಆಗುತ್ತದೆ. ಶಿಕ್ಷಕರು ಭಾರತ ದೇಶದ ಭೂಪಟದಲ್ಲಿ ಪರ್ವತ, ನದಿಗಳನ್ನು ಗುರುತಿಸಲು ಮಾರ್ಗದರ್ಶನ ಮಾಡಿದರು. ಈ ವಾಕ್ಯದಲ್ಲಿರುವ ಅನ್ವರ್ಥನಾಮ ಇದು ಶಿಕ್ಷಕರು ಆಗುತ್ತದೆ. ಸೊ ಡಿ ಆಪ್ಷನ್. ಸಾವಯವ ಗೊಬ್ಬರ ಬಳಸಿ ಬೆಳೆದ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಅಕ್ಷರಗಳನ್ನು ಬಿಡಿಸಿ ಬರೆಯುವ ಸರಿಯಾದ ಕ್ರಮ. ಇಲ್ಲಿ ನೋಡ್ಬೋದು, ಆ, ರ ಪ್ಲಸ್ ಓ, ರೋ, ಗ ಪ್ಲಸ್ ಯ ಪ್ಲಸ್ ಅ, ಗೆ, ಕ ಪ್ಲಸ್ ಕ ಪ್ಲಸ್ ಇಲ್ಲಿ ಎ, ಕೆ ಆಯಿತು. ಇಲ್ಲಿ ನೋಡ್ಬೋದು, ಆ ಪ್ಲಸ್ ರೋ ಅಂತ ಹೇಳಿದಾರಲ್ಲ, ರ ಪ್ಲಸ್ ಓ. ನೆಕ್ಸ್ಟು ಇಲ್ಲಿ ಯಾವುದು ಗ ಪ್ಲಸ್ ಯ ಪ್ಲಸ್ ಅ, ಇಲ್ಲಿ ಕ ಪ್ಲಸ್, ಯಾಕಂದರೆ ಅಲ್ಲಿ ಒತ್ತಕ್ಷರ ಬಂದಿದೆ. ಸೊ ಇಲ್ಲಿ ಆನ್ಸರ್ ಆ ಅಂತಿದೆಯಲ್ಲ, ಇದು ನೋಡ್ಬೋದು, ರ ಪ್ಲಸ್ ಓ, ರೋ, ಗ ಪ್ಲಸ್ ಎ ಪ್ಲಸ್ ಗ, ಕ ಪ್ಲಸ್ ಕ ಪ್ಲಸ್ ಎ, ಕೆ. ಸೊ ಇಲ್ಲಿ ಎ ಆಪ್ಷನ್. ವ್ಯಾಕರಣಶಾಸ್ತ್ರವನ್ನು ರಚಿಸಿದ ಪಾಣಿನಿ ಜಗತ್ ಪ್ರಸಿದ್ಧರು. ಇವರಿಗೆ ವಿದ್ಯಾರೇಖೆ ಇಲ್ಲದಿದ್ದರೂ ಇವರು ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಪಾಣಿನಿ ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದರು. ಅಭ್ಯಾಸ ಮಾಡಿದ್ದನ್ನು ಮನನ ಮಾಡುವುದರೊಂದಿಗೆ ಚಿಂತನೆ ಮಾಡುತ್ತಿದ್ದರು. ಈ ಚಿಂತನೆಗಳನ್ನು ತನ್ನ ಪ್ರತಿಭೆಯಿಂದ ವಿಚಾರಗಳ ಮೂಲಕ ಹೊರಹೊಮ್ಮಿಸುತ್ತಿದ್ದರು. ಈ ವಿಚಾರಗಳ ಸಾರವೇ ವ್ಯಾಕರಣಶಾಸ್ತ್ರ. ಈ ಮೇಲಿನ ಗದ್ಯ ಭಾಗದಿಂದ ತಿಳಿದುಬರುವ ಅಂಶವೆಂದರೆ ಶ್ರಮ ಪಡುವುದರಿಂದ ಸಾಧನೆ ಸಾಧ್ಯ, ನಿರಂತರ ಮನನ ಮಾಡುತ್ತಿದ್ದರೆ ಸಾಧನೆ ಸಾಧ್ಯ, ಪರಿಶ್ರಮ ಮತ್ತು ಪ್ರತಿಭೆ ಇದ್ದರೆ ಸಾಧನೆ ಸಾಧ್ಯ, ಪರಿಶ್ರಮವಿಲ್ಲದೆ ಪ್ರತಿಭೆ ಇದ್ದರೆ ಸಾಧನೆ ಸಾಧ್ಯ. ನೋಡ್ರಿ, ಆನ್ಸರು ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡೋಣ, ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಸೂಕ್ತವಾದ ಉತ್ತರ ಗುರುತಿಸಿ. ಕನ್ನಡ ರಾಜ್ಯೋತ್ಸವ ಇಲ್ಲಿ ನೋಡ್ಬೋದು, ನವೆಂಬರ್ 1. ಇಲ್ಲಾಗಲೇ ಹೇಳಿದಾಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ನೋಡ್ಬೋದು, ನವೆಂಬರ್ 1. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇಲ್ಲಿ ಆಪ್ಷನ್ ನೋಡ್ಬೋದು, ಏಪ್ರಿಲ್ 14. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15. ಸ್ವಾಮಿ ವಿವೇಕಾನಂದ ಜಯಂತಿ ಜನವರಿ 12.
ಇಲ್ಲಿ ಕೊಟ್ಟಿರುವ ಜೀವನ ಚರಿತ್ರೆಯನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ 14ರಿಂದ 16ರವರೆಗೆ ಉತ್ತರಿಸಿ ಅಂತಿದೆ. ಇಲ್ಲಿ ನೋಡ್ರಿ, ಶಿವರಾಮ್ ಕಾರಂತರು ಜನಿಸಿದ್ದು 10/10/1902 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ವಾಕ್ಯವನ್ನು ಪೂರ್ವ ಪ್ಯಾರಾಗ್ರಾಫ್ ಓದಿದರೆ ತಮಗೆ ಗೊತ್ತಾಗುತ್ತೆ. ಶಿವರಾಮ್ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿದ್ದಾರೆ 10/10/1902. ಸೊ ನೋಡ್ಬೋದು 10/10/1902 ಇದೆ ನೋಡಿ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ. ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸ್ವೀಡನ್ ಪ್ರಶಸ್ತಿ ತಂದುಕೊಟ್ಟ ಕೃತಿ. ಇಲ್ಲಿ ನೋಡ್ಬೋದು 1958ರಲ್ಲಿ ಇವರು ಯಕ್ಷಗಾನ ಬಯಲಾಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸ್ವೀಡನ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಿ ಆಪ್ಷನ್. ಕಾರಂತರ ಬಾಲವನ ಮತ್ತು ಬಾಲ ಪ್ರಪಂಚ ಕೃತಿಯನ್ನು ಗಮನಿಸಿದರೆ ತಿಳಿದು ಬರುವ ಅಂಶ, ಇವರು ಮಕ್ಕಳ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದರು.